ಹೋಮ್ ಸ್ವೀಟ್ ಹೋಮ್. ಎಷ್ಟು ದಿನ ಆಯ್ತೆ ಮನೆ ನೋಡಿ. ತಾತ, ಅಯ್ಯೋ ಕಿಚ್ಚಾಡ್ಬೇಡ್ವೆ. ತಾತ, ತಾತ ಮಲ್ಗಿರ್ತಾರೆ. ತಾತ, ಮೈ ಗಾಡ್. ತಾತ ಮುಗಿತಾ ಚಂದ್ರ ಟೂರು? ಅದೆಲ್ಲ ಇರ್ಲಿ ತಾತ, ಹೀಗ್ ಕೂತ್ಕೊಂಡು ಪೇಪರ್ ಓದ್ತಾ ಇದ್ದೀರಾ? ನಿಮ್ಮನ್ ಹೀಗ್ ನೋಡಿ ಎಷ್ಟು ವರ್ಷ ಆಯ್ತು ಗೊತ್ತಾ? ಅದ್ ಸರಿ, ಈ 4 ದಿನದಲ್ಲಿ ಅದೇನ್ ಜಾದು ಆಯ್ತು ಅಂತ. ಜಾದು ಮನೆಗೆ ಬಂದಿದ್ಯಮ್ಮ. ಜಾದು ಮನೆಗ್ ಬಂದಿದ್ಯಾ? ಹೇಳಮ್ಮ, ನಿನ್ಗೊಂದು ಸರ್ಪ್ರೈಸ್ ನ್ಯೂಸ್ ಇದೆ. ನೀನ್ ಅದನ್ನ ಕೇಳಿದ್ರೆ ಶಾಕ್ ಆಗಿ ಶಿಲೆ ತರ ನಿಂತ್ಕೊಂಡ್ಬಿಡ್ತೀಯಮ್ಮ. ತಾತ ತಾತ ಹೇಳಿ ತಾತ, ಸರ್ಪ್ರೈಸ್ ಸಸ್ಪೆನ್ಸ್ ಅಲ್ಲಿ ಇಡ್ಬೇಡಿ ತಾತ, ಬೇಗ ಹೇಳಿ. ಹೇಳ್ತೀನಿ ಹೇಳಲೇಬೇಕಾ? ಹೇಳಿ ತಾತ. ಸೂರ್ಯ, ತಾತ ಬಂದೆ. ತಾತ ಏನ್ ನೀನಿಲ್ಲಿ? ಆಮೇಲೆ ಹೇಳ್ತೀನಿ. ನೀನೇನಿಲ್ಲಿ? ಆಮೇಲೆ ಹೇಳ್ತೀನಿ. ನಾನು ಆಮೇಲೆ ಹೇಳ್ತೀನಿ. ಏನ್ ತಾತ? ಸೂರ್ಯ, ಇಲ್ಲಿ ಯಾರು ನಿಂತಿದ್ದಾರೆ ನೋಡಪ್ಪ. ಯಾಕೆ ಹಾಗೆ ನೋಡ್ತಾ ಇದೀಯಾ? ಗೊತ್ತಾಗ್ಲಿಲ್ವಾ? ಚಂದ್ರ ಚಂದ್ರ, ಇವನ್ ಯಾರು ಗೊತ್ತೇನಮ್ಮ? ನನ್ ಮೊಮ್ಮಗ ಕಣೆ. ಮೊಮ್ಮಗನ? ಹೌದಮ್ಮ, ಇದೇ ಸರ್ಪ್ರೈಸ್ ಸುದ್ದಿನ ನಾನು ನಿನ್ ಕೊಡ್ಬೇಕು ಅಂತಿದ್ದು. ಸೂರ್ಯ, ಇವಳು ಯಾರು ಗೊತ್ತಾ? ಏನ್ ಗೋ 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 ಗೋ? ಇವಳು ನನ್ ಮೊಮ್ಮಗಳು ಕಣೋ. ಅಂದ್ರೆ ನನ್ನ ಮಗಳು ಪಂಕಜ ಇಲ್ಲ, ಅವಳು ಮಗಳು ಚಂದ್ರಲೇಖಾ ಅಂತ. ತಾತ, ಜರ್ನಿ ತುಂಬಾ ಬೋರ್ ಆಗಿತ್ತು, ಸುಸ್ತಾಗಿದೆ, ಸ್ನಾನ ಮಾಡ್ಕೊಂಡ್ ಬರ್ತೀನಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹೌದಂತ. ನೀನೆಲ್ಲಿ ಹೋಗ್ತೀಯ? ರೂಮ್ ಗಿಮ್ ಹೋಗೋ ಹಾಗಿಲ್ಲ. ಏನೇ ಮಾಡೋದು, ಈ ತರ ಆಗೋಯ್ತಲ್ಲ. ಮನೆ ಹೊರಗಡೆ ಹಾಕಿದ್ರೆ ಹೇಗೋ ದಬ್ಬಾಯಿಸ್ಕೊಂಡು ಹೋಗ್ಬಿಡ್ಬೋದಾಗಿತ್ತು. ಅವ್ನ್ ಮೊಮ್ಮಗಾಗಿ ಇಲ್ಲೇ ಬಂದಿದೆ, ನನ್ ಮೇಲೆ ತುಂಬಾ ಕಷ್ಟ ಆಗುತ್ತೆ. ನಾನ್ ಚಂದ್ರ ಅಲ್ಲ ಅಂತ ಹೋಗಿ ಹೇಳ್ತೀನಿ. ಅಯ್ಯೋ, ಹಾಗೆಲ್ಲ ಮಾಡಕ್ ಹೋಗ್ಬಿಡ್ವೆ, ತುಂಬಾ ತೊಂದ್ರೆ ಆಗತ್ತೆ. ತೊಂದ್ರೆ ಯಾರಿಗೆ? ಅವ್ನ್ ಪ್ರೀತಿ ಮಾಡ್ತಾ ಇದ್ದು ಪ್ರೆಸ್ ರಿಪೋರ್ಟರ್ ವತ್ಸಲಾನ. ವತ್ಸಲ? ಯಾರಿ ವತ್ಸಲ? ಅಯ್ಯೋ, ವತ್ಸಲ ನಾನೇ ಕಣೆ. ಓ, ನೀನಲ್ವಾ? ಹಾಗಾದ್ರೆ ಚಂದ್ರ? ಚಂದ್ರ ನೀನು, ಮತ್ತೆ ನಾನೇನಾ? ಚಂದ್ರ ಮೇಡಮ್, ಚಂದ್ರ ಮೇಡಮ್, ನಾನ್ ಬಾತ್ರೂಮ್ ಹೋಗಿ ಸೇರ್ಕೋತೀನಿ, ನೀನ್ ನೋಡ್ಕೊಂಬರೆ. ಅಯ್ಯೋ, ಎಷ್ಟು ದಿವಸ ಅಂತ ಬಾತ್ರೂಮ್ ಸೇರ್ಕೊಂತೀಯ? ನನ್ ಗತಿ. ಚಂದ್ರ ಮೇಡಮ್, ಚಂದ್ರ ಮೇಡಮ್. ನೀನಾ? ನೀವ್ ಬಂದ್ ವಿಷಯ ಏನ್ ಹೇಳು? ನನಗೆ ಗೊತ್ತು ನೀವ್ ಯಾಕೆ ಕೋಪ ಮಾಡ್ಕೊಂಡಿದೀರಾ ಅಂತ. ಅದನ್ನ ಹೇಳಕ್ಕೆ ನಾನು ಬಂದಿರೋದು. ಅದಕ್ಕೂ ಮುಂಚೆ ಅವ್ರನ್ನ ಸ್ವಲ್ಪ ನೋಡ್ಬೇಕಾಗಿತ್ತು. ಅವ್ರು ಅಂದ್ರೆ ಯಾರು? ಅದೇ ಅವ್ರು ಮಾಡಿದ ತಪ್ಪಕ್ಕೆ ತಾನು ನಿಮ್ ಕಾಲಕ್ಕೆ ಬಿದ್ದಿದ್ದು. ವತ್ಸಲ ನೋಡ್ಬೇಕಾಗಿತ್ತು. ವತ್ಸಲ ಯಾಕೆ? ಯಾಕೂ ಇಲ್ಲ, ಈ ಮನೇಲಿ ನಿಮ್ ಜೊತೆ ಹೇಗೆ ಅಂತ. ಏನಂತಂದ್ರೆ ಅದು ವತ್ಸಲ ನೀನು? ವತ್ಸಲ ನಾನೇ. ನಾನ್ ಯಾಕೆ ಇಲ್ಲಿ ಬಂದಿದ್ದು ಅಂದ್ರೆ, ನನ್ಗೊಂದು ಅಸೈನ್ಮೆಂಟ್ ಸಿಕ್ಕಿದೆ. ಚಂದ್ರ ಮೇಡಮ್ ಅವ್ರ ತಾತ ಇದಾರಲ್ಲ, ನೀಲ್ಕಂಠಯ್ಯ ಅಂತ, ಅವ್ರ ವಂಶದ ಬಗ್ಗೆ ಒಂದ್ ಪುಸ್ತಕ ಬರೆಯಕ್ ಬಂದಿದ್ದೀನಿ. ಅಂದ್ರೆ ಆ ಪ್ರೆಸ್ ಕೆಲಸ ಬಿಟ್ಬಿಟ್ಟ ನೀನು? ಅದೆಲ್ಲ ಬೇಡಕ್ಕಾಗತ್ತಾ? ಅದು ಇದೆ, ಇದು ಇದೆ. ಪಾಪ 2 ಕಡೆ ಕೆಲಸ, ಎಷ್ಟು ಕಷ್ಟ ಪಡ್ತೀಯ ನೀನು. ಏನ್ ಮಾಡೋದು, ಊರಲ್ಲಿ 4 ಜನ ತಂಗಿರಿದ್ದಾರೆ, ನನಗೆ ಗೊತ್ತು. ಸ್ವಲ್ಪ ನೀಟ್ ಮಾಡ್ಬೇಕು. ಏನ್ರಿ ಅದು? ಹೀಗೆಲ್ಲ ಮಾಡಿ ಕನ್ಫ್ಯೂಸ್ ಮಾಡ್ಬೇನು. ಇದ್ದಕ್ಕಿದ್ದ ಮೊಮ್ಮಗನಾಗ ಈ ಮೇಲೆ ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ? ಯಾಕೆ ಸ್ಟೇಜ್ ಮೇಲೆ ನಡೆದ ನಾಟಕ ಸಾಲದು ಅಂತ ಇಲ್ಲಿ ಬೇರೆ ನಾಟಕಕ್ಕೆ ಬಂದಿದ್ಯಾ? ಎಲ್ಲಾದ್ರೂ ಉಂಟಾ? ನೀವು ನಮ್ಗೆ ಎಷ್ಟು ದೊಡ್ಡ ಉಪಕಾರ ಮಾಡಿದೀರಾ, ಅದಕ್ಕೆ ಪ್ರತ್ಯುಪಕಾರವಾಗಿ ನಿಮಗ್ ಒಳ್ಳೇದಾಗ್ಲಿ ಅಂತ ನಾನ್ ಈ ಮನೆಗ್ ಮೊಮ್ಮಗನಾಗ್ ಬಂದಿದ್ದೀನಿ. ನನಗ್ ಒಳ್ಳೇದಾಗತ್ತಾ? ಅದ್ ಹೇಗೆ? ಹಾಗೆ ಅಂದ್ರೆ ಇನ್ 15 ದಿವಸದಲ್ಲಿ ನಿಮ್ ತಾತ ಗೊಟ್ಟಕ್ ಅಂದ್ಬಿಡ್ತಾರಂತೆ. ರವಿ, ನಾನೀಗ ಸೂರ್ಯ, ನಿನ್ನ ಕಡೆ ಬಾ. ಮೇಡಮ್, ತಾತ ಸಾಯೋಕ್ಕೂ ಮುಂಚೆನಾದ್ರು ತನ್ನ ಮೊಮ್ಮಗ ಸಿಕ್ಕದ ಅನ್ನೋ ಸಂತೋಷದಲ್ಲಿ ಯಾವ ಕೊರಗು ಇಲ್ದೆ ಪ್ರಾಣ ಬಿಡ್ಲಿ ಅಂತ ನನ್ನ ಮೊಮ್ಮಗನಾಗ ನಾಟಕ ಆಡು ಅಂತ ಕರ್ಸಿದ್ದಾರೆ. ಯಾರು? ನರಸಿಂಹಯ್ಯನವರು. ನರಸಿಂಹಯ್ಯನವರ? ನೀವ್ ಹೇಳ್ತೀರ ನಿಜನಾ? ಏನ್ ಮೇಡಮ್, ನಿಮ್ಮ ಹತ್ರ ಸುಳ್ಳು ಹೇಳಿ ನನಗೇನ್ ಸಿಗುತ್ತೆ? ಈ ವಿಷಯ ನಿಮ್ಗೆ ಮೊದಲೇ ಹೇಳ್ಬೇಕು ಅಂತ ನಿಮ್ಮನ್ನ ಹುಡ್ಕೊಂಡು ಆಫೀಸ್ ಹತ್ರ ಬಂದಿದ್ದೆ. ನೀವಿಲ್ಲ ಅಂತ ಹೇಳಿದ್ರು. ಸರಿ, ಆಮೇಲೆ ಹೇಳ್ಕೊಳ್ಳೋಣ ಅಂತ ಬಂದೆ. ಇನ್ನು 15 ದಿವಸ ನಾನು ಇಲ್ಲೇ ಇರಕ್ ಹೇಳಿದ್ದಾರೆ. ಒಟ್ಟಲ್ಲಿ ತಾತನ್ಗೆ ಒಳ್ಳೇದಾದ್ರೆ ಸರಿ, ನಾನು ಬರ್ತೀನಿ ಮೇಡಮ್. ಬರ್ಲಾ? ಇದರಲ್ಲಿ ನಂಗೇನು ಮೋಸ ಕಾಣಿಸ್ತಾ ಇಲ್ವಲ್ಲಮ್ಮ. ಏನಂಕಲ್ ನೀವ್ ಹೇಳ್ತಿರೋ ಮಾತು? ಆ ನರಸಿಂಹಯ್ಯ ವಿಷಯನ ನಿಮ್ಮ ಹತ್ರ ಹೇಳಿದನ? ತಾತನ್ ಒಳ್ಳೇದಾಗ್ಲಿ ಅಂತ ಆ ರವಿನ್ ಕೂಡ ನಂಬಿಸಿದ್ದಾರೆ. ಅದ್ರಲ್ಲೇನಮ್ಮ ತಪ್ಪು? ನೀಲ್ಕಂಠ ಈಗಲೂ ಆಗ್ಲೋ ಸ್ಥಿತಿಲಿ ಹಾಸಿಗೆ ಹಿಡಿದು ಮಲಗ್ಬಿಟ್ಟಿದ್ದ. ಡಾಕ್ಟರ್ ಸಹ ಹೋಗ್ಬಿಟ್ಬಿಟ್ಟಿದ್ರು. ರವಿ ಬಂದ್ಮೇಲೆ ಎಷ್ಟು ಲವಲವಿಕೆಯಿಂದ ನಗ್ನಗ್ತಾ ಓಡಾಡ್ತಾ ಇದ್ದ ನೋಡು. ಅದು ಅಲ್ಲದೆ ಬಂದಿರೋನ್ ಯಾರಮ್ಮ, ನಿನಗ್ ಬೇಕಾಗಿರೋ ರವಿ ತಾನೇ? ಅದ್ ಸರಿ ಅಂಕಲ್, ಆದ್ರೆ ನಾನ್ ವತ್ಸಲ, ಅವಳು ಚಂದ್ರ ಅಂತ
ಇನ್ನು ಎಷ್ಟ್ ದಿನ ನಾಟಕ ಆಡಕ್ಕಾಗತ್ತೆ ಅಂಕಲ್? ನೋಡಮ್ಮ, ನೀಲಕಂಠ ಸಂಪೂರ್ಣವಾಗಿ ಗುಣಮುಖನಾಗೋವರೆಗೂ ನೀವಿಬ್ರು ಈ ನಾಟಕ ಮುಂದುವರಿಸಲೇಬೇಕು. ಸರಿ ಅಂಕಲ್. ಬಾ. ಅದ್ ಸರಿ, ನರಸಿಂಹಯ್ಯ ಈ ವಿಷಯ ನಂಗೆ ಹೇಳೇ ಮಾಡ್ಬೋದಾಗಿತ್ತಲ್ಲ, ಯಾಕೆ ಹುಟ್ಟಾಕಿಟ್ಟ? ಏನ್ ಸಾಹೇಬ್ರಿ ಇವತ್ತು ತುಂಬಾ ಸಂತೋಷವಾಗಿದ್ದೀರಾ? ನಾನು ಯಾವಾಗ್ಲೂ ಸಂತೋಷವಾಗೇ ಇರ್ತೀನಿ. ಇವತ್ತು ಸ್ವಲ್ಪ ಜಾಸ್ತಿ ಸಂತೋಷವಾಗಿದ್ದೀನಿ ಅಷ್ಟೇ. ಅದೇ ಜಾಸ್ತಿ ಹಾಕಿದ್ದೀರಾ ಅಂತ. ನಾನು ಚಂದ್ರಲೇಖ ಮನೆಗ್ ಬಂದು ಇವತ್ತಿಗೆ 5 ದಿನ ಆಯ್ತು ಗೊತ್ತಾ? 5 ದಿವಸ ಆಗೋಯ್ತಾ? ಇನ್ ನಾನು ಇರೋದಿಲ್ಲ 10 ದಿವಸ. 10 ದಿವಸನಾ? 10 ದಿವಸ ಮುಗಿತಿದ್ದ ಹಾಗೆ ಇಲ್ಲಿಂದ ಬಳ್ಳಾರಿಗೆ ಹೋಗ್ತಾ ಇದ್ದೀನಿ. ಬಳ್ಳಾರಿಗೆ ಹೋಗಕ್ಕೂ ಮುಂಚೆ ಗದಗ್ ಹೋಗಿ ನಮ್ ತಾಯಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಬಳ್ಳಾರಿಗೆ ಹೋಗೋಕೆ ನಿಮ್ ಸಂತೋಷನಾ ರವಿ? ಹೌದು. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಅಲ್ಲ, ಈ ಊರ್ ಬಿಟ್ಟು ಹೋಗೋದು, ಇಲ್ಲಿರೋರ್ನ ಬಿಟ್ಟು ಹೋಗೋದು ನಿಂಗ್ ದುಃಖ ಆಗ್ತಿಲ್ವಾ? ದುಃಖ ಆಗುವಂಥದ್ದೇನು ಕಾಣಿಸ್ತಿಲ್ವಲ್ಲ. ಆದ್ರೂ ಒಬ್ಬರು ನನ್ನ ಹೃದಯದಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಅವ್ರನ್ನ ಮರೆಯುವಂತ ಪ್ರಮೇಯನೇ ಇಲ್ವಲ್ಲ. ಅವ್ರು ಯಾರು ಅಂತ ಕೇಳ್ಬಹುದಾ? ಹೇಳಬೇಕಾ? ಕೆಲವು ವಿಷಯನ ಹೇಳ್ದೇನೆ ಅರ್ಥ ಮಾಡ್ಕೋಬೇಕು. ಅರ್ಥವಾಯ್ತು ಅಂತ ಕಾಣಿಸುತ್ತೆ. ನೋಡು, ಬಂದ್ ವಿಷಯನೇ ಮರ್ತ್ಬಿಟ್ಟೆ. ನರಸಿಂಹಯ್ಯ ಅವರು 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ನನಗೆ. ಅವ್ರಿಗೆ ದುಡ್ಡು ಕೊಡ್ಬೇಕಾದ್ರೆ ನಾನು ಯಾರು ನೆನ್ಸ್ಕೊಂಡೆ ಗೊತ್ತಾ? ಯಾರನ್ನ? ನಿನ್ನೆ. ನನ್ನ? ಯಾಕೆ? ಪಾಪ ನಿನ್ ತಂಗಿರ್ಗೋಸ್ಕರ ಎಷ್ಟು ಕಷ್ಟಪಡ್ತಿದ್ಯಾ. ಅದಕ್ಕೆ ಇದರಿಂದ ನಾನು 1,000 ರೂಪಾಯಿ ತಗೊಂಡಿದ್ದೀನಿ. ಇನ್ನು 9,000 ರೂಪಾಯಿ ಇದೆ. ಇದು ನಿನ್ ತಂಗಿರ್ ಕಳಿಸು. ಅವ್ರ ಸ್ಕೂಲ್ ಫೀಸ್ಗೆ, ಬಟ್ಟೆಗೆ ಏನೋ ಖರ್ಚಿಗೆ ಬರುತ್ತೆ. ಅದೆಲ್ಲ ಬೇಕಾಗಿಲ್ಲ ರವಿ. ನೋಡು, ಬಡವರೇ ಕಣೆ ಬಡವ್ರಿಗೆ ಸಹಾಯ ಮಾಡೋದು. ಅಲ್ಲ ಕಣೆ, ನಿನ್ ಕಷ್ಟ ಬೇರೆ ನನ್ ಕಷ್ಟ ಬೇರೆನಾ? ನನ್ ದುಡ್ಡು ಬೇರೆ ನಿನ್ ದುಡ್ಡು ಬೇರೆನಾ? ತಗೋ. ರವಿ, ಯು ಆರ್ ಸೂಪರ್ಬ್, ಸಿಂಪ್ಲಿ ಸೂಪರ್ಬ್. ಸೂರ್ಯ, ನೀನು 1 ನಿಮಿಷ ಕಣ್ಮುಂದೆ ಕಾಣಿಸ್ತಿದ್ರು ನನಗೆ ಹೇಗೇಗೋ ಆಗೋಗ್ಬಿಡುತ್ತಪ್ಪ. ನಿನ್ನ 1 ಕ್ಷಣ ಬಿಟ್ಟಿರೋಕ್ಕಾಗ್ತಿಲ್ಲ ಕಣೋ ಸೂರ್ಯ. ಅವಳೆಲ್ಲೋ? ಚಂದ್ರ ಕಾಣಿಸ್ತಾ ಇಲ್ಲ. ಚಂದ್ರ ಅವರು ರೂಮ್ ನಲ್ಲಿ ಇರ್ಬೇಕು. ಅವಳೆಲ್ ಕರಿ? ಚಂದ್ರ ಅವರೇ, ಚಂದ್ರ ಮೇಡಮ್, ತಾತ ಕರಿತಾ ಇದಾರೆ, ಬೇಗ ಬನ್ನಿ. ಅಯ್ಯೋ, ರಾಚಾರ ಬಂತಲೇ. ಯಾಕೆ ತಾತ? ಚಂದ್ರ ಅವರೇ, ಹ್ಮ್. ಬೇಗ ಬನ್ನಿ. ಅವಳು ಇನ್ನೂ ಚಿಕ್ಕ ವಯಸ್ಸು ಹುಡುಗಿ ಕಣೋ. ಅವಳು ನಿನ್ನ ಅತ್ತೆ ಮಗಳು. ಅವಳು ಹೋಗಿ ನೀನು ಬಹುವತ್ತಲ್ಲಿ ಕರಿತಿಲ್ಲ. ಯಾಕೆ ಬಾಸ್ತಲ್ಲಿ ಕರಿ? ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನು ಹೊಸ್ತಲ್ವಾ, ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಓ ಹೌದಲ್ಲ. ಹಾಡ್ತಾ ಹಾಡ್ತಾ ರಾಗ ಅಂದ ಹಾಗೆ ಹೇಳ್ತಾ ಹೇಳ್ತಾ ಅಭ್ಯಾಸ ಆಗುತ್ತಲ್ಲ. ಎಲ್ಲಿ ಈಗಿಂದಲೇ ಅಭ್ಯಾಸ ಮಾಡ್ಕೋ. ಯಾವ್ದನ್ನ? ಅದನ್ನೇ ಏಕವಚನದಲ್ಲಿ ಕರೆಯೋದನ್ನ. ನಮ್ ತಾಯಿ ಎಲ್ರನ್ನ ಬಹುವಚನದಲ್ಲೇ ಮಾತಾಡ್ಬೇಕು. ಕರಿತೀನಿ ನಿಮಗೋಸ್ಕರ. ಕರಿ ಕರಿ. ಚಂದ್ರ, ಬೇಗ ಬಾರೆ. ಬಾರೆ ಬೇಗ. ಏನಾದ್ರೂ ಮಾಡಿ ರವಿನ ತಾತನ ರೂಪಿಂದ ಹೊರಗಡೆ ಕರ್ಕೊಂಬರೆ. ಸೂರ್ಯ, ನಿನ್ನೊಂದು ಮಾತು ಕೇಳಬೇಕು ಅಂತಿದ್ದೀನಿ. ಮನಸ್ಸು ಬಿಚ್ಚಿ ಉತ್ತರ ಕೊಡ್ತೀಯಾ? ಏನ್ ತಾತ? ಚಂದ್ರ ನಿನ್ನ ಮನಸ್ಸಿಗೆ ಮೆಚ್ಚುಗೆನಾ? ಚಂದ್ರನ ನೀನು ಒಪ್ಪೋದಾದ್ರೆ ಅವಳನ್ನ ನಿನಗೆ ಕೊಟ್ಟು ಮದುವೆ ಮಾಡೋಣ ಅಂತ ಇದ್ದೀನಿ. ಏನಪ್ಪ, ಚಂದ್ರನ್ ಮದುವೆ ಬೇರೆ ಮಾಡ್ಕೊಂತ ಹೇಳ್ತಾ ಇದಾರೆ. ನಾನು ವತ್ಸಲನ್ ಪ್ರೀತಿಸ್ತಾ ಇದ್ದೀನಿ. ಇದ್ರಲ್ಲಿ ನನ್ ಬಲಾತ್ಕಾರ ಏನೂ ಇಲ್ಲ. ನೀನು ಒಪ್ಪೋದಾದ್ರೆ ಮಾತ್ರ. ತಾತ, ಚಂದ್ರ ಮೇಡಮ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಅವಳು ಚಂದ್ರ, ಅವಳನ್ನೇ ಕರ್ಕೊಂಡ್ ಬಂದ್ಬಿಡ್ತೀನಿ. ಏ ಚಂದ್ರ. ಅಯ್ಯೋ, ಬೇಗ ಹೋಗಿ, ಏನಾದ್ರು ಮಾಡಿ ನಾನು. ಚಂದ್ರ, ಏನೇ ಮಾಡೋದೀಗ? ಐಡಿಯಾ, ಬಾನಿನಲ್ಲಿ ಮಲ್ಕೋ. ಮಲ್ಕೊಳ್ಳೋದ? ಏನೇ ಮಾಡೋದು ಇವಾಗ? ಬಾಯಿ ಮುಚ್ಕೊಂಡು ಮಲ್ಕೊಳೆ. ಮಲ್ಕೊಂಡೆ. ಹೊಟ್ಟೆ ಒಂದು ಬಡ್ಕೋ. ವತ್ಸಲ, ವತ್ಸಲ, ದೇವ್ರೇ, ಮೇಡಮ್ಗೆ ಏನಾಯ್ತು? ಯಾಕೆ ಕಾಣಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಚಂದ್ರ ಮೇಡಮ್ಗೆ ಹೊಟ್ಟೆ ನೋವು. ತಾತ ಕರಿತಾ ಇದ್ರಲ್ಲ. ತಾತನ್ ಹೋಗಿ ನಾನ್ ಹೇಳ್ತೀನಿ, ನೀವ್ ಮೊದ್ಲು ಹೋಗಿ. ಇಲ್ಲ ಇಲ್ಲ, ಮೇಡಮ್ ಹೊಟ್ಟೆ ನೋವು ಅಂತ ಮೊದಲು ಹೋಗಿ ತಾತನ್ ಹೇಳ್ತೀನಪ್ಪ. ತಾತ, ತಾತ, ಚಂದ್ರನ್ ನೋವಂತೆ. ಏನ್ ನೋವು? ಹೊಟ್ಟೆ ನೋವಂತೆ, ಬನ್ನಿ. ಅಯ್ಯೋ, ಹೊಟ್ಟೆ ನೋವು ಯಾಕೆ ಬಂತಪ್ಪ? ನಂಗೆ ಗೊತ್ತಿಲ್ಲಪ್ಪ. ಈಗ ಯಾರೇ ಬಂದ್ರು? ಇವತ್ತು ಇದ್ದಕ್ಕಿದ್ದಾಗ ಏನಾಯ್ತು ಅವಳಿಗೆ? ಏನಿಲ್ಲ ತಾತ, ಚೆನ್ನಾಗಿ 5 ಹೋಟ್ಲ್ ತಿಂದು ಹೊಟ್ಟೆ ಅಪ್ಸೆಟ್ ಆಗಿರ್ಬೇಕು ಅಂತ ಕಾಣಿಸುತ್ತೆ. ಎಲ್ಲ ಸರಿ ಹೋಗುತ್ತೆ. ನೀವೇನ್ ಇದಕ್ಕೆಲ್ಲ ಯೋಚನೆ ಮಾಡಬಾರ್ದು. ಒಂದ್ ಕೆಲಸ ಮಾಡು, ನೀನ್ ಈಗ್ಲೇ ಹೋಗಿ ಡಾಕ್ಟರ್ ಫೋನ್ ಮಾಡು, ನಾನು ನೋಡ್ಕೊಂಡ್ ಬರ್ತೀನಿ. ಆಯ್ತು. ಚಂದ್ರ, ಚಂದ್ರ, ಏನಾಯ್ತಮ್ಮ? ಅಯ್ಯೋ, ತಾಳಮ್ಮ, ಡಾಕ್ಟರ್ ಫೋನ್ ಮಾಡಕ್ ಹೇಳಿದ್ದೀನಿ, ಬಂದ್ರೆ ನೋಡ್ಕೊಂಡ್ ಬರ್ತೀನಿ. ಸೂರ್ಯ, ಡಾಕ್ಟರ್ ಫೋನ್ ಮಾಡಿದ್ಯಾ? ಫೋನ್ ಮಾಡ್ತಿ ತಾತ. ಡಾಕ್ಟರ್ ಇಲ್ವಂತೆ, ಇಲ್ಲ ಆಪರೇಷನ್ ಹೋಗಿದ್ದಾರೆ. ಮತ್ತೇನ್ ಮಾಡ್ದೀಗ? ಬನ್ನಿ, ನಾವೇ ಕರ್ಕೊಂಡು ಬೇರೆ ಡಾಕ್ಟರ್ ಹತ್ರ ಹೋಗೋಣ.
ರವಿ ತಾತ ರವಿ ಬಂದ್ಬಿಡ್ತಿದ್ರು. ಏನೇ ಮಾಡೋದು? ಹೊಟ್ಟೆ ನೋವು. ಬೇಗ ಬೇಗ. ವಾ, ವಾ, ಅಯ್ಯೋ, ಹೊಟ್ಟೆ ನೋವು. ಅಯ್ಯಯ್ಯಯ್ಯೋ, ಸೂರ್ಯ, ಇಬ್ರು ಹೊಟ್ಟೆ ನೋವು ಅಂತ ನರಳ್ತಾ ಇದಾರಲ್ಲ, ಈಗೇನ್ ಮಾಡೋದು? ನಾನು ಹೋಗಿ ಆಂಬ್ಯುಲೆನ್ಸ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಬೇಡ, 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 ಬೇಡ. ನೀವಿಬ್ರು ಹೊರಟೋಗಿ. ನಮ್ಗೆ ರೆಸ್ಟ್ ಕೊಡಿ ಸಾಕು. ಹೊರಟೋಗಿ, ಹೊರಟೋಗಿ, ಹೊರಟೋಗಿ. ಸೂರ್ಯ, ಹೊರಟೋಗಿ. ಅವ್ರಿಗೆ ರೆಸ್ಟ್ ಬೇಕಂತೆ, ನಾವು ಹೋಗೋಣ ಬಾ. ಬಾ ಬಾ ಬಾ. ಅಬ್ಬಾ ಬೀಸು ದೊಣ್ಣೆಂದ ಪಾರಾದ್ರೆ 100 ವರ್ಷ ಆಯ್ಸಂತೆ. ಇನ್ನು ಎಷ್ಟು ದಿನ ಆಡ್ಬೇಕು ಈ ನಾಟಕ? ಹೇಳ್ ಕಳ್ಸಿದ್ರಂತೆ. ಹಾ ಹೌದು, ಬಾ ನರಸಿಂಹಯ್ಯ, ಕೂತ್ಕೋ. ಸೂರ್ಯ ಬಂದ? ಹೇಳ್ ಕಳ್ಸಿದ್ದೀನಿ, ಬರ್ತಾ ಇರ್ಬೋದು. ಹಾ ಹಾ. ಯಾಕೆ, ಏನ್ ಸಮಾಚಾರ ಮಾವ? ನಿಮ್ಮ ಆರೋಗ್ಯ ಹೇಗಿದೆ? ಸೂರ್ಯ ಬಂದ್ಮೇಲೆ ನನ್ನ ಆರೋಗ್ಯ ಸಾಕಷ್ಟು ಸುಧಾರಿಸಿದೆ ನೋಡು. ಒಳ್ಳೆ ಗುಂಟ್ಕಲ್ ತರ ಇದ್ದೀನಿ. ಹಾಗೋ ಸೂರ್ಯ ಬಂದ. ಓ, ಬಾ ಸೂರ್ಯ, ನೆನೆಸ್ತಾ ಇದ್ದಾಗೆ ಬಂದೆ. ಬಾ ಬಾ. 100 ವರ್ಷ ಆಯ್ತು ನಿನಗೆ. ನರಸಿಂಹಯ್ಯ, ನಾಳೆ ಬುಧವಾರ ಏನ್ ಕಾರ್ಯಕ್ರಮ ಅಂತ ಗೊತ್ತಲ್ಲ? ಬುಧವಾರನ? ಏನ್ ಮಾವ? ಬುಧವಾರ ನಮ್ ಶಶಿ ವರ್ಷಾಬ್ದಿ ಅಲ್ವೇನಯ್ಯ? ಓ, ಅದಾ? ಇಷ್ಟು ವರ್ಷ ನಮ್ ಶಶಿ ಫೋಟೋ ಇಟ್ಟು ಪುರೋಹಿತನ ಕರೆಸಿ ವರ್ಷಾಬ್ದಿನ ಮಾಡಿಸ್ತಾ ಇದ್ವಿ. ಈಗ ಹೇಗಿದ್ರು ಸೂರ್ಯ ಬಂದಿದ್ದಾನೆ. ಈ ವರ್ಷದ ವರ್ಷಾಬ್ದಿಲಿ ಇವನ ಕೈಯಿಂದಲೇ ಅವ್ರ ಅಪ್ಪನಿಗೆ ಪಿಂಡ ಹಾಕ್ಸಿದ್ರೆ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ವರ್ಷಾಬ್ದಿ ನಾನ್ ಮಾಡ್ಬೇಕಾ? ನಿಮ್ ತಂದೆ ವರ್ಷಾಬ್ದಿನ ನೀನೇ ಮಾಡ್ಬೇಕು ಕಣೋ. ನರಸಿಂಹಯ್ಯ, ಯಾವುದಕ್ಕೂ ಕೊರತೆ ಬರಬಾರ್ದು. ಎಲ್ಲ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು. ಆಮೇಲೆ ತೆಂಗಿನಕಾಯಿಗಳು ಮಾತ್ರ ಶಶಿ ಎಸ್ಟೇಟಿಂದಲೇ ತರಿಸ್ಬೇಕು. ತೆಂಗಿನಕಾಯಿನ ತರಿಸ್ಬಿಡೋಣ. ತರಿಸ್ಬಿಡೋಣ ಅಂದ್ರೆ ಆಗೋದಿಲ್ಲಪ್ಪ. ಶಶಿ ವರ್ಷಾಬ್ದಿಗೆ ಅವನ ಎಸ್ಟೇಟಿಂದಲೇ ತೆಂಗಿನಕಾಯಿ ಬರಬೇಕು. ನಿಮ್ಮ ಅಪ್ಪನ ಎಸ್ಟೇಟಲ್ಲಿ ಎಷ್ಟು ಮುತುವರ್ಜಿ ವಹಿಸಿ ಅದೆಷ್ಟೊಂದು ತೆಂಗಿನ ಮರಗಳು ಬೆಳೆಸಿಲ್ಲ ಅಲ್ಲಿ. ಆಯ್ತು, ಬರ್ತೀನಿ. ನರಸಿಂಹಯ್ಯನವ್ರೆ, ಸೂರ್ಯ ಸೂರ್ಯ ಆ? ಬಾಯ್ಲಿ. ಎಷ್ಟೆಟ್ಟು ತೆಂಗಿನಕಾಯಿ? ಮೊದಲು ನೋಡು. ನರಸಿಂಹಯ್ಯನವ್ರೆ, ಬ್ಯಾಂಕ್ ಲೇಟ್ ಆಗ್ತದೆ, ಸುಮ್ನಿರಪ್ಪ ನೀನು. ಇರ್ರಿ. ಏನ್ ಸರ್ ಇದು? ಯಾಕೋ ರವಿ? ಯಾರ್ದೋ ವರ್ಷ ತಿತ್ತಿದೆ ನಾನ್ ಯಾಕ್ರಿ ಮಾಡ್ಬೇಕು? ಯಾರನ್ನ ನಮ್ಮಪ್ಪ ಅಂತ ನಾನ್ ಯಾಕ್ರಿ ಹೇಳ್ಬೇಕು? ನನ್ ಕೈಲಾಗಲ್ರಿ. ಹುಡುಗನ್ ತರ ಆಡ್ತಿದೀಯಲ್ಲೋ. ನಿಮ್ಮಪ್ಪನ ವರ್ಷ ತಿಥಿನ ನಾನು ಮಾಡಿಸ್ತಿರೋದು, ಸೂರ್ಯನ ತಂದೆ ವರ್ಷ ತಿಥಿ ಮಾಡಿಸ್ತಿರೋದು. ನೀನ್ ಸೂರ್ಯನಾ? ಇಲ್ಲ. ಮತ್ ಸುಮ್ನಿರು, ನಾಟಕ ಆಡ್ತಿರೋದು ತಾತನ್ ಸಂತೋಷ ಪಡಿಸೋಕೋಸ್ಕರ. ಏನಾದ್ರೂ ಕೇಳಿದ್ರೆ ತಾತಿನ ಸಂತೋಷ ಅಂತ ಹೇಳ್ಬಿಡಿ. ಅದ ಇನ್ನೊಂದು ವಿಷಯ. ಕಾಸ್ ಬೇಕಾ? ಇಲ್ಲ, ತಾತ ಶಶಿ ಎಸ್ಟೇಟ್ ಇಂದಾನೆ ತೆಂಗಿನಕಾಯಿ ತರಬೇಕು ಅಂದಾಗ ನಿಮ್ ಮುಖದ ಮೇಲೆ ಯಾಕೆ ರಂಗೋಲೆ ಬಿಟ್ಟಾಗಾಯ್ತು? ಏನ್ ಎಡವಟ್ಟ? ಎಡವಟ್ಟು ಇಲ್ಲ, ಏನೂ ಇಲ್ಲ ಕಣ. ಎಸ್ಟೇಟ್ ಇದೆಯಲ್ಲ, ಹಾ, ಬರೀ ಕರಿಕಲ್ ಆಗ್ಬಿಟ್ಟಿದೆ. ನನ್ಗೆ ಅರ್ಥವಾಗಿಲ್ಲಪ್ಪ. ಅರ್ಥವಲ್ಲಿಲ್ವಾ? ಒಳ್ಳೇದಾಯ್ತು ಬಿಡು. ಯಾಕೆ? ನಾನು ಏನ್ ಹೇಳಿ ಕರ್ಕೊಂಡು ಬಂದಿದ್ದೀನ, ನಾನು ಹೇಳ್ದಂಗೆಲ್ಲ ಮಾಡ್ಬೇಕು ಅಂತ ಅಲ್ವಾ? ಹೌದು. ಈಗ ಹೇಳ್ತಾ ಇದ್ದೀನಿ, ವರ್ಷ ತಿಥಿ ಮಾಡಿ ನಡಿ. ಪಿಂಡಸ್ಯಾದಹಾದರ್ಭೋಪತಿಷ್ಠಿತೋ ಕಾಶ್ಯಪಗೋತ್ರಾಪಿತರಂ ಯೇಷು ಪಿಂಡಮುಪತಿಷ್ಠಿತೋ ಪಿತಾಮಹ ಕಾಶ್ಯಪಗೋತ್ರ ಯೇಷು ಪಿಂಡಮುಪತಿಷ್ಠಿತೋ ಪಿತಾಮಹ ಪ್ರಪಿತಾಮಹ ಕಾಶ್ಯಪಗೋತ್ರಾಯೇತ ಪಿಂಡಮುಪತಿಷ್ಠಿತೋ ಪ್ರಪಿತಾಮಹ ಕಾಶ್ಯಪಗೋತ್ರಾಯೇತ ಪಿಂಡಮುಪತಿಷ್ಠಿತೋ ಪ್ರಪಿತಾಮಹ ಕಾಶ್ಯಪಗೋತ್ರಾಯೇತ ಪಿಂಡಮುಪತಿಷ್ಠಿತೋ ಶಶಾಂಕಂ ಕುತ್ಕುಲಂ ಧೂಪಂ ಸುಗಂಧಂ ಚ ಮನೋಹರಂ ಕಪಿಲಾಕೃತಿಂ ಯುಕ್ತಂ ಧೂಪೋಯಂ ಪ್ರತಿಪುಷ್ಕಲಾಂ ಆಮಪುಂಡರೀಕಾಕ್ಷದೇವತಾಭ್ಯೋ ನಮಃ ಧೂಪಮಾಘ್ರಾಪಯಾಮಿ ಆಮಪುಂಡರೀಕಾಕ್ಷದೇವತಾಭ್ಯೋ ನಮಃ ಧೂಪಮಾಘ್ರಾಪಯಾಮಿ ಆಮಪುಂಡರೀಕಾಕ್ಷದೇವತಾಭ್ಯೋ ನಮಃ ಧೂಪದೀಪಾನಂತರಂ ಆಚಮನಂ ಸಮರ್ಪಯಾಮಿ ಆಚಮನ್ಯಾನಂತರಂ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ ಆಚಮನ್ಯಾನಂತರಂ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ ಆಚಮನ್ಯಾನಂತರಂ ಪರಿಮಳಪತ್ರಪುಷ್ಪಾಣಿ ನಮಃ ಪ್ರಾಣಾಯಾಮ್ ಪಂಚಭೂತಾತ್ಮನೇ ನಮಃ ಮಂಗಳಂ ಕೌಸಲೇಂದ್ರಾಯ ನಮಸ್ಕಾರ ಮಾಡ್ಕೊಳ್ಳಿ. ಚಂದ್ರ, ಎಲ್ಲೋಗ್ತಿದ್ಯಮ್ಮ? ಬಾಮ್ಮ, ನಮಸ್ಕಾರ ಮಾಡು.
ಯಾಕೆ ಅಲ್ಲೇ ನಿಂತ್ಬಿಟ್ಟೆ ಬಾಮ್ಮ. ಚಂದ್ರ, ಎಲ್ಲಮ್ಮ ಹೋಗ್ತಿದ್ಯಾ ನಮಸ್ಕಾರ ಮಾಡೋದ್ ಬಿಟ್ಟು? ಬಾಮ್ಮ ಬೇಗ ನಮಸ್ಕಾರ ಮಾಡು. ಚಂದ್ರ, ಏನಾಯ್ತು ರಜನಿ? ಚಂದ್ರ, ರವಿ ಎಲ್ಲೂ ಕಾಣ್ತಾ ಇಲ್ಲ ಕಣೆ. ಎಲ್ಲ ಕಡೆ ಸರಿಯಾಗಿ ನೋಡಿದೆ. ಎಲ್ಲ ಕಡೆ ಸರಿ ನೋಡಿದೆ, ಎಲ್ಲೂ ಇಲ್ಲ. ಅದು ಅಲ್ಲಿ ಅವ್ನ ಬಟ್ಟೆ ಬರೋ ಸುತ್ತೆ ಯಾವ್ದು ಕಾಣಿಸ್ತಾ ಇಲ್ಲ. ಊರ್ಗ್ ಹೊರಟಿರ್ಬೇಕು, ಬಾ ಹೋಗೋಣ. ಅಲ್ಲಿ ನೋಡಿ ರವಿ. ರವಿ, ಏನ್ ಮಾಡ್ತಿದ್ಯಾ? ನಾನ್ ಬಂದ್ ಕೆಲಸ ಮುಗಿತಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲ ರವಿ, ನಿನ್ ಕೆಲ್ಸ ಈಗ ಪ್ರಾರಂಭ ಆಗಿದೆ. ಇಲ್ಲ, ನನ್ ಮನ್ಸಿಗೆ ತೃಪ್ತಿ ಆಗುವಂತ ಬಹಳ ಒಳ್ಳೆ ನಾಟಕ ಆಡಿದ್ಯಾ. ಅದನ್ನ ಜೀರ್ಣಿಸ್ಕೊಳಕ್ಕೆ ಇನ್ನೂ ಟೈಮ್ ಬೇಕು. ಇಲ್ಲ ರವಿ, ಅದ್ ಯಾಕೆ ಅಂತ ಮನೆಗ್ ಬಾ, ಹೇಳ್ತೀನಿ ಪ್ಲೀಸ್. ಇನ್ ಹೇಳೋದು ಕೇಳೋದು ಏನು ಉಳಿದಿಲ್ಲ. ನನಗೆ ದಾರಿ ಬಿಡು, ನಾನು ಹೋಗ್ತೀನಿ. ಪ್ಲೀಸ್ ರವಿ, ನಾನ್ ಮಾಡಿರೋ ತಪ್ಪಲ್ ಕಾರಣ ಇದೆ. ಆ ಕಾರಣ ಏನು ಅಂತ ನೀನ್ ಅರ್ಥ ಮಾಡ್ಕೋಬೇಕು. ಪ್ಲೀಸ್ ರವಿ, ಚಂದ್ರ ಹೇಳೋ ಮಾತ್ರ ಸತ್ಯ ಇದೆ. ದಯವಿಟ್ಟು ಮನೆಗ್ ಬನ್ನಿ ಪ್ಲೀಸ್ ರವಿ. ತಪ್ಪು ಚಂದ್ರ, ತಪ್ಪು. ನಾನಿನ್ನ ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದೆ. ಆದ್ರೆ ನೀನು ನನ್ಗಿಷ್ಟು ದೊಡ್ಡ ಸುಳ್ಳು ಹೇಳಿ ತಮಾಷೆ ಮಾಡ್ಬಿಟ್ಟೆ. ಛೇ, ಐಮ್ ರಿಯಲಿ ಸಾರಿ ರವಿ. ನಾನ್ ಚಂದ್ರ ಅಂತ ಗೊತ್ತಾದ್ರೆ ಎಲ್ಲ ನನ್ ಕೈ ಬಿಟ್ಟು ಹೋಗ್ತೀಯೋ ಅನ್ನೋ ಒಂದೇ ಭಯದಿಂದ ಇದನ್ ಗುಟ್ಟಾಗಿಟ್ಟೆ ರವಿ. ಯಾವುದೇ ಕಾರಣಕ್ಕೂ ನಾನು ನಿನಗೆ ದೂರದ ಗಗನ ಅನ್ನಿಸ್ಬಾರ್ದು ಅಂತ ಚಂದ್ರ ಇಂದ ವತ್ಸಲ ಆದೆ. ನಾನೇನ್ ಪ್ರೀತಿಸ್ತಾ ಇದ್ದೀನಿ ರವಿ. ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಕಳ್ಕೊಂಡು ಬದುಕಬಲ್ಲೆ, ಆದ್ರೆ ನೀನ್ ಕಳ್ಕೊಂಡು ಬದುಕೋಕ್ಕಾಗಲ್ಲ ರವಿ, ಬದುಕೋಕ್ಕಾಗಲ್ಲ. ಅಲ್ಲ, ನಾನ್ ಈ ಮನೆಗೆ ಮೊಮ್ಮಗ ಅಂತ ಬಂದ್ಮೇಲಾದ್ರೂ ನನ್ನ ಹತ್ರ ನಿಜ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಹೇಳ್ಬೇಡ ಅಂತ ಹೇಳ್ದು ನಾನು ರವಿ. ಆ ತಪ್ಪು ನಂದು. ನೋಡು, ನರಸಿಂಹಯ್ಯ ನಮಗೆಲ್ಲ ಹೇಳಿದೆ. ಯಾವತ್ ನಿನ್ನ ಈ ಮನೆಯಲ್ಲಿ ಮೊಮ್ಮಗ ಅಂತ ತಂದಿಟ್ನೋ ಆವತ್ತೇ ನಂಗೊಂದು ಅನುಮಾನ ಬಂತು. ಇದರಲ್ಲಿ ಏನೋ ಒಂದು ಸಂಚಿದೆ ಅಂತ. ಅದನ್ನ ಕಂಡುಹಿಡಿಯೋಕೆ ಇರೋದು ಒಂದೇ ದಾರಿ ನೀನು. ಈ ವತ್ಸಲ ಚಂದ್ರ ಅಂತ ಗೊತ್ತಾಗಿ ಹೋಗ್ಬಿಟ್ರೆ ನೀನೆಲ್ಲಿ ಮನೆ ಬಿಟ್ಟು ಹೊರಟು ಹೋಗ್ತೀಯೋ ಅನ್ನೋ ಹೆದರಿಕೆಯಿಂದ ಈ ನಾಟಕನ ಮುಂದುವರ್ಸೋಕೆ ಹೇಳಿದ್ದೆ ನಾನು. ನೋಡಪ್ಪ ರವಿ, ಈ ಇಟ್ಟಿಗೆ ಗಾರೆ ಮಣ್ಣಿಂದ ಕಟ್ಟಿದ ಮನೆನ ನೀನ್ ಸುಲಭವಾಗಿ ಬಿಟ್ಟು ಹೊರಟೋಗ್ಬೋದು. ಆದರೆ ನೀಲಕಂಠನ ಹೃದಯದಲ್ಲಿ ನೀನ್ ಮನೆ ಮಾಡ್ಕೊಂಡಿದೀಯ. ನೀನೀಗ ಹೊರಟು ಹೋದ್ರೆ ಆ ಮನೇನು ಒಡೆದು ನುಚ್ಚು ನೂರಾಗುತ್ತೆ ಅನ್ನೋದನ್ನ ಮರಿಬೇಡ. ಇಷ್ಟ್ರ ಮೇಲೆ ನೀನಿಷ್ಟ. ಮತ್ತೆ ನರಸಿಂಹಯ್ಯ ತಾತನ್ಗೆ ಒಳ್ಳೇದಾಗ್ಲಿ ಅಂತ ನಾನು ಇಲ್ಲಿ ಕರೆಸ್ಲಿಲ್ವಾ? ಇಲ್ಲಪ್ಪ, ಇದರಿಂದ ಏನೋ ಒಂದು ಸ್ವಾರ್ಥ ಇದೆ. ನನಗಿದು ಗೊತ್ತಿರ್ಲಿಲ್ಲ. ನಾನ್ ಖಂಡಿತ ಈ ಮನೆಯಿಂದ ಹೋಗೋದಿಲ್ಲ. ಇಲ್ಲಿ ತಾತನ್ಗೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನನ್ನ ಪ್ರಾಣ ಕೊಡೋಕ್ಕೂ ಸಿದ್ಧವಾಗಿದ್ದೀನಿ. ಫ್ಯಾಂಟಾಸ್ಟಿಕ್, ಬೊಂಬಟ್, ಸ್ವರ್ಗಕ್ಕೆ ಮೂರೇ ಗೇಣು. ನಾವಿರೋ 4-5 ಜನಕ್ಕೋಸ್ಕರ ಇಡೀ ಕ್ಯಾಬ್ರೆ ಹಾಲ್ನೇ ಬುಕ್ ಮಾಡ್ಬಿಟ್ಟಲ್ಲೋ ನರಹರಿ. ಬರೀ ಇಷ್ಟಕ್ಕೆ ಮುಗಿದೋಯ್ತಂದ್ರ 4 ದಿನ ತಡ್ಕೊಳ್ರ. ಆಮೇಲೆ ನರಹರಿ ಕುಬೇರನ ಮೊಮ್ಮಗನ ಅಂತಾನೆ. ಅದ್ಯಾವ ತಿಜೋರಿ ಹೊಡಿತಾ ಇದೆಯಾ ಗುರು? ಟೀಚರ್ ಅಲ್ಲ ಕಣ್ರ, ಖಜಾನೆ, ಚಿನ್ನದ ಗಣಿ. ನೋಡ್ತಾ ಇರಿ. ಎಂಜಾಯ್ ಫ್ರೆಂಡ್ಸ್. ಬಿಲ್ ಸರ್ 33,000 ಬರೀ ನಮ್ 4-5 ಜನಕ್ಕ? ಹೌದು, ಇಡೀ ಕ್ಯಾಬ್ರೆ ಹಾಲ್ಡೇ ಬುಕ್ ಮಾಡ್ಕೊಂಡಿದ್ದೀರಾ ಸರ್? ಓದೋದ್ ಕುಡಿರ, ನಾನೇನ್ ಕ್ಯಾಶ ಕೊಡ್ಬೇಕು. ಬೇರೆ ಪ್ಯಾನ್, ಯಾಕೆ ಸರ್? ಕ್ರೆಡಿಟ್ ಕಾರ್ಡ್ಗೆ ಸೈನ್ ಮಾಡೋಕೆ. ನೋ ಕ್ರೆಡಿಟ್ ಸಿಗ್ನೇಚರ್ ಸರ್, ಓನ್ಲಿ ಕ್ಯಾಶ್ ಪೇಮೆಂಟ್. ಏಯ್, ಯಾರ ಹತ್ರ ಮಾತಾಡ್ತಿದ್ಯ ಅಂತ ಜ್ಞಾನ ಇದೆಯಾ? ನನಗಿದೆ ಸರ್, ನಿಮಗಿಲ್ಲ ಸರ್. ಸಾವುಕಾರ ನೀಲಕಂಠಯ್ಯನವ್ರ ಮೊಮ್ಮಗ ನಮಗೆ ಲೆಟರ್ ಕಳಿಸಿದ್ದಾರೆ ಸರ್, ಮನೆಗೆ ಯಾವ ಕ್ರೆಡಿಟ್ ಬಿಲ್ಲು ಕಳಿಸಬಾರ್ದು ಅಂತ. ಏನ್ ಸರ್ ಕರ್ಸಿದ್ದು? ಅಲ್ಲಪ್ಪ, ತಮ್ಮನ್ನ ನಾನು ಇಲ್ಲಿ ಏನಕ್ಕೆ ಕರ್ಕೊಂಡ್ ಬಂದೆ? ತಾವೇನ್ ಮಾಡ್ತಾ ಇದ್ದೀರಾ? ಸಾವುಕಾರ ನೀಲಕಂಠಯ್ಯನವರು ಸಾಯೋ ಸಮಯದಲ್ಲಿ ಸಂತೋಷವಾಗಿ ಸಾಯ್ಬೇಕು, ಅದಕ್ಕೆ ನೀನ್ ಅವ್ರ ಮೊಮ್ಮಗನಾಗಿ ಬಂದು ಅವ್ರನ್ನ ಸಂತೋಷವಾಗಿ ಇಟ್ಕೋಬೇಕು ಅಂತ ನನ್ ಕರ್ಸಿದೀರಾ. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ಏನಾದ್ರು ತಪ್ಪಿದ್ಯಾಪ್ಪ? ತಪ್ಪ ಮಾಡ್ಬೇಕಾಗಿರೋ ಕೆಲಸ ಮಾಡೋದನ್ ಬಿಟ್ಟು ನಮ್ ಬುಡಕ ಬರ್ತಾ ಇದೆಯಲ್ಲ. ಹೌದಾ? ಅಂತದೇನ್ ಮಾಡಿದೀನಿ ನಾನು? ಕ್ಲಬ್ ನಲ್ಲಿ ಕ್ರೆಡಿಟ್ ನಿಲ್ಸಿ ಇನ್ಮೇಲೆ ಕ್ಯಾಶ್ ತಗೊಳ್ಳಿ ಅಂತ ನೀನಲ್ವ ಹೇಳಿದ್ದು.
ದಯವಿಟ್ಟು ಕ್ಷಮಿಸಿ. ನಿಮಗ್ ತೊಂದರೆ ಕೊಡ್ಬೇಕು ಅಂತ ನಾನು ಆಗ ಮಾಡ್ಲಿಲ್ಲ. ತಾತನ ಒಳ್ಳೇದಾಗುವಂತ ಕೆಲಸ ಮಾಡು ಅಂತ ನೀವೇ ಹೇಳಿದ್ರಿ, ಅದನ್ನೇ ಮಾಡಿದೀನಿ. ಈಗ ಮನೇಲಿ ಖರ್ಚುಗಳು ಕಮ್ಮಿ ಆಗಿರೋದು ನೋಡಿ ತಾತ ತುಂಬಾ ಸಂತೋಷವಾಗಿದ್ದಾರೆ. ನಿಮಗ್ ಬೇಕಾಗಿರೋದು ಅದೇ ತಾನೆ. ಅದಕ್ಕೆ ಕ್ರೆಡಿಟ್ ಕಟ್ ಮಾಡ್ಬೇಕು. ನೋಡು ನರಹರಿ, ಕರೆಂಟ್ ಕಟ್ ಮಾಡ್ಬೇಕು ಅಂದ್ರೆ ಇಡೀ ಮನೆಗೆ ಕಟ್ ಮಾಡ್ಬೇಕು. ಒಂದ್ ರೂಮ್ ಕಟ್ ಮಾಡಿ ಇನ್ನೊಂದು ರೂಮ್ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತಾ? ಕರೆಕ್ಟ್ ನೀನ್ ಹೇಳ್ತಾ. ಆಹಾ, ತಿಳ್ಕೊ. ನೋಡಿ ಸರ್, ನಿಮ್ ಅಗ್ರಿಮೆಂಟ್ ಪ್ರಕಾರ ನಾನ್ ಇರ್ಬೇಕಾಗಿರೋ ದಿನ 5 ದಿವಸ ಇರ್ತೀನಿ. ಆಮೇಲೆ ನಿಮ್ ಇಷ್ಟ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಬರ್ಲೇನಪ್ಪ? ಸ್ವಲ್ಪ ಇವನ್ ಕಡೆ ಗಮನ ಇಡ್ಬೇಕಾಗತ್ತೆ. ನರಸಿಂಹಯ್ಯ, 13ನೇ ತಾರೀಕು ಯಾವ್ದಾದ್ರೂ 5 ಸ್ಟಾರ್ ಹೋಟ್ಲಲ್ಲಿ ಒಂದು ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡು. ಯಾಕೆ ಮಾವ? 14ನೇ ತಾರೀಕು ವಿಲ್ ಎಕ್ಸ್ಪೈರ್ ಆಗುತ್ತಯ್ಯ. ಅದರ ಪ್ರಕಾರ 13ನೇ ತಾರೀಕು ನನ್ನ ಸಕಲ ಆಸ್ತಿ ಜವಾಬ್ದಾರಿಗಳು ಸೂರ್ಯನಿಗೆ ಟ್ರಾನ್ಸ್ಫರ್ ಆಗ್ಬೇಕು. ಅದಕ್ಕೇನಂತ ಬಿಡಿ ಮಾವ, ಮಾಡೋಣ. ಸೋಮು, ಏನಪ್ಪ? ನಮ್ ಸೂರ್ಯ ಈ ಆಸ್ತಿಗೆ ವಾರಸ್ದಾರನಾಗ್ಬೇಕಾದ್ರೆ ಕಾನೂನು ರೀತಿಯ ಏನ್ ವ್ಯವಸ್ಥೆ ಮಾಡ್ಬೇಕು ಅದನ್ನ ಮಾಡು. ಆಯ್ತು. ಬಹಳ ಮುಖ್ಯವಾಗಿ ನಮ್ ಶಶಿ ಎಸ್ಟೇಟ್ನ ಕಾಗದ ಪತ್ರಗಳೆಲ್ಲ ರೆಡಿ ಮಾಡು. ಹಾಗೇನೆ ಇನ್ನೊಂದು ವಿಚಾರ, ಸೂರ್ಯ ಈ ಆಸ್ತಿಗೆ ಹೇಗೆ ವಾರಸ್ದಾರನಾಗ್ತಾನೋ ಹಾಗೆ ಅವನಿಗೊಬ್ಬ ವಾರಸ್ದಾರಳಾಗಿ ನಮ್ ಚಂದ್ರನ ಅವನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತಿದ್ದೀನಿ. ಚಂದ್ರನ ಸೂರ್ಯನ ಕೊಟ್ಟು ಮದುವೆ ಮಾಡೋದ? ಅಲ್ಲ ಮಾವ, ಅವನು ಒಪ್ತಾನ ಅಂತ? ಅದೆಲ್ಲ ವಿಚಾರಿಸಿನೇ ನಿನ್ ಮುಂದೆ ಪ್ರಸ್ತಾಪ ಮಾಡ್ತಿರೋದು. ಸೂರ್ಯ ಕೂಡ ಇದಕ್ಕೆ ಒಪ್ಪಿದ್ದಾನೆ. ಅದು ಅಲ್ಲದೆ ಇವರಿಬ್ಬರು ಮದುವೆ ನಿಶ್ಚಿತಾರ್ಥ ಕೂಡ ಅವತ್ತೇ ನಡೆದು ಹೋಗ್ಲಿ. ಈಗೇನ್ ಮಾಡ್ತೀಯಪ್ಪ? ಆಸ್ತಿ ಜೊತೆ ಮನೆಯಲ್ಲಿ ಆಗ್ತಾನಂತೆ. ಛೇ 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 ಛೇ, ಇದೀಗ ಆಗ್ಬಾರ್ದು. ಅಪಾಯದ ಸೂಚನೆ ಕಾಣ್ತಾ ಇದೆ. ನಮ್ ಕಡೆಯವ್ರನ್ನ ಬಿಟ್ಟು ಅವನ್ನ ಕಿಡ್ನಾಪ್ ಮಾಡಿಸಿದ್ರೆ ಹೇಗೆ? ಆಗ ನಮ್ಮ ಮೂಗ್ನ ನಾವೇ ಕತ್ತರಿಸ್ಕೊಂಡಂಗಾಗುತ್ತೆ. ನೀನೇನು ಮಾಡೋದಕ್ಕೆ ಹೋಗ್ಬೇಡ, ಅದನ್ನ ಮಾಡೋದಕ್ಕೆ ನಾನಿದ್ದೀನಿ. ಅದ್ ಸರಿಯಪ್ಪ, ಆದ್ರೆ ಏನ್ ಮಾಡ್ತೀಯಾ? ಆ ಆಸ್ತಿ ಅವನ ಹೆಸರಿಗೆ ವರ್ಗಾವಣೆ ಆಗ್ತಿದ್ದಾಗೆ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊತೀನಿ. ಈ ವಿಷಯ ಅವನಿಗೆ ಹೇಳಿದ್ಯಾ? ಇನ್ನ ಇಲ್ಲ, ಎಲ್ಲದಕ್ಕೂ ಸಮಯ ಬರ್ಬೇಕು. ಅವನ್ ಚಂದ್ರನ್ ಮದುವೆ ಆಗೋದ್ನ ಹೇಗಾದ್ರೂ ಮಾಡಿ ತಪ್ಪಿಸ್ಬೇಕು. ಬೇಗ ಕೆಲಸ ಮಾಡ್ರಯ್ಯ. ಎತ್ತ ಬೇಗ. ನೋ ಮೇತ್ರಿ, ಏನ್ ಸ್ವಾಮಿ? ಬಾಪ ಇಲ್ಲಿ. ಏನ್ ಸ್ವಾಮಿ ಕೂಗಿದ್ದು? ಯಾವನು ನೀನು? ನಿನ್ಗೆ ಕೆಲಸ ಮಾಡಕ್ ಹೇಳ್ದವನ್ ಯಾರು? ನೋಡಿ ಸ್ವಾಮಿ, ನಮ್ಮ ಯಜಮಾನ್ ಇಲ್ಲಿ ಕೆಲಸ ಮಾಡಕ್ ಹೇಳಿದ್ದಾರೆ, ನಾವು ಮಾಡ್ತಾ ಇದೀವಿ, ಅದರಿಂದ ನಮಗೆ ಕೂಲಿ ಸಿಗುತ್ತೆ. ಅದು ಬಿಟ್ಟರೆ ಬೇರೆ ಏನು ನಮಗೆ ಗೊತ್ತಿಲ್ಲ. ಯಾವನ ಯಜಮಾನ? ನಿನ್ ಕೂಲಿ ಸಿಗುತ್ತೆ ಅಂತ ಏನ್ ಬೇಕಾದ್ರೂ ಮಾಡ್ತೀಯಾ? ಈ ಎಸ್ಟೇಟ್ ಯಜಮಾನ ಯಾರು ಗೊತ್ತಾ? ನಾನು. ಈಗ ನಿನ್ ಕೆಲಸ ನಿಲ್ಸಿಲ್ಲ ಅನ್ಕೋ, ಪೊಲೀಸ್ನವ್ರು ಕರ್ಸ್ಬೇಕಾಗತ್ತೆ. ಅಯ್ಯ, ಒಳ್ಳೆ ಕಥೆ ಆಯ್ತಲ್ಲ. ಆಗ ನೋಡಿ, ನಮ್ಮ ಯಜಮಾನ ಬರ್ತಿದ್ದಾರೆ. ನೋಡಿ ಸ್ವಾಮಿ, ಅವ್ರು ಯಾರೋ ಬಂದು ಸುಮ್ಮನೆ ಗಲಾಟೆ ಮಾಡ್ತಿದ್ದಾರೆ. ಜಾಗ ನಮ್ದು ಅಂತ ಎಷ್ಟು ಹೇಳಿದ್ರು ಕೇಳ್ತಾನಿಲ್ಲ ಅವರು. ನೀನ್ ಯಾಕೆ ಇಲ್ಲಿ ಬರಕ್ ಹೋದೆ? ನಿನ್ ಬಣ್ಣ ಬಯಲ್ ಮಾಡಕ್ಕೆ. ಯಾರನ್ನ ಕೇಳ್ ಮಾಡ್ತಾ ಇದೆಯಾ ಇದನ್ನೆಲ್ಲ? ನಾನು ಯಾರನ್ನ ಯಾಕೆ ಕೇಳ್ಬೇಕು? 15 ದಿವಸಕ್ಕೆ ನಮ್ಮಪ್ಪ ಕೊಡೋ ಜನರ ಕಾಸು ಬಂದವ್ ನೀನು, ನಿನಗೆ ಎಷ್ಟು ಪಗುರು ಬಂತ? ನಾಲ್ಗೆ ಉದ್ದಾದೆ ಅಂತ ಬಾಯಿಗೆ ಬಂದಿದ್ನೆಲ್ಲ ಮಾತಾಡ್ಬೇಡ ನರಹರಿ. ನಡು, ಇಲ್ಲಿಂದ ಹೋಗ್ತಾ ಇಲ್ವೋ? ಇಲ್ಲಿ ನಡೀತಾ ಇರೋ ಅಕ್ರಮಗಳನ್ನೆಲ್ಲ ನಿಲ್ಸೋವರೆಗೂ ನಾನು ಇಲ್ಲಿಂದ ಹೋಗೋದಿಲ್ಲ. ನಿಲ್ಲಿಸಲಾದ್ರೆ ಏನು ಮಾಡ್ತೀಯಾ? ತಾತನಿಗೆ ಹೇಳ್ಬೇಕಾಗತ್ತೆ, ಪೊಲೀಸ್ನವ್ರು ಕರೆಸ್ಬೇಕಾಗತ್ತೆ. ಅದಕ್ಕೂ ಮುಂಚೆ ನೀನು ಜೀವಂತವಾಗಿದ್ದೀರ ತಾನೇ?
ಏನ್ ನೋಡ್ತೀರಾ ಸೂರ್ಯಣ್ಣ ನೀನ್ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಸೂರ್ಯಣ್ಣ. ಬೆಳೆ ಜಮೀನ್ದಾಗ ಹಳ್ಳ ತೋಡಿ ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ರು ಸೂರ್ಯಣ್ಣ. ಸರಿ ಹೋಗ್ಲಿ ಬಿಟ್ಬಿಡಪ್ಪ, ಇನ್ಮೇಲೆ ರೀತಿ ಆಗ್ದಿರೋ ನಾನು ನೋಡ್ಕೋತೀನಿ. ಸರಿ ನಾವು ಬರ್ತೀವಿ. ಏಯ್, ಈ ತರ ನನ್ನ ಮುಖಕ್ಕೆ ಮಸಿ ಬಳಿಯುವಂತ ಕೆಲಸ ಮಾಡೋದಕ್ಕೆ ಎಷ್ಟು ದಿವಸದಿಂದ ಕಾಯ್ತಿದ್ದೀಯೋ ನನ್ನ ಮಗನೇ. ಈ ನರಸಿಂಹಯ್ಯನ ಮಗನಾಗಿ ಅದು ಹಾಳಾಗೋಗ್ಲಿ. ನೀಲ್ಕಂಠಯ್ಯನವ್ರ ಸಂಬಂಧಿಯಾಗಿ ಇಂಥ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗ್ಲಿಲ್ವೇನೋ? ಯಾವ್ದು ಕಾಸೆ ಪಡಬಾರ್ದು, ಕೆಟ್ಟ ಹೆಸರು ತಗೋಬಾರ್ದು ಅಂತ ಇದ್ನು ಅದನ್ನೇ ಮಾಡಿದೀಯಲ್ಲೋ ಪಾಪಿ. ನನ್ನ ಗೌರವ ಎಲ್ಲ ಮಣ್ಪಾಲ್ ಮಾಡ್ಬಿಟ್ಟಿಯಲ್ಲೋ. ಇಷ್ಟು ವರ್ಷ ಈ ಮನೆಯಲ್ಲಿ ಬಾಳಿ ಬದುಕಿದ್ದಕ್ಕೆ ಮಾವ ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ತರ್ಪಣ ಬಿಟ್ಬಿಟ್ಟಿಯಲ್ಲೋ. ಮಾವನ ಕಿವಿಗೆ ಏನಾದ್ರೂ ಬಿದ್ರೆ ಏನ್ ತಿಳ್ಕೊಳಲ್ಲ ಪಾಪಿ ನನ್ನ ಮಗನೇ. ನರಸಿಂಹಯ್ಯನವ್ರೆ, ಬೇಡ ಬಿಡಿ, ದಯವಿಟ್ಟು ಹೊಡಿಬೇಡಿ. ರವಿ ತಡಿಬೇಡ, ಇವನ್ ಎಂತ ಕೆಲಸ ಮಾಡಿದ ಅನ್ನೋದು ಗೊತ್ತಿದ್ದು. ನನ್ಗೆಲ್ಲ ಗೊತ್ತು ನರಸಿಂಹಯ್ಯನವ್ರೆ, ಆದ್ರೆ ಈಗ ಹೊಡೆದ ಏನ್ ಪ್ರಯೋಜನ? ನಾನು ನೀನು ಸೇರ್ಕೊಂಡು ಮಾವನಿಗೆ ಒಳ್ಳೇದಾಗ್ಬೇಕು, ಮಾವನ ಆರೋಗ್ಯ ಸುಧಾರಿಸ್ಬೇಕು ಅಂತ ಎಷ್ಟು ಕಷ್ಟ ಪಡ್ತಾ ಇದ್ದೀವಿ. ಆದ್ರೆ ಈ ನನ್ನ ಮಗ ಮಾಡಿರೋ ಹೊಲ್ಕ ಕೆಲಸ ಮಾವನ್ ಗೊತ್ತಾದ್ರೆ ಅವ್ರು ಎಷ್ಟು ನೊಂದ್ಕೋತಾರೆ ಗೊತ್ತಾ? ಇಲ್ಲ, ಇವ್ನ ಈಗಲೇ ಎಳ್ಕೊಂಡೋಗಿ ಮಾವನ ಕಾಲಿಗೆ ಬೀಳಿಸಿ ನಾನು ಕ್ಷಮಾಪಣೆ ಕೇಳ್ಕೊತೀನಿ. ದಯವಿಟ್ಟು ಆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡಿ. ಶಶಿ ಎಸ್ಟೇಟ್ ಮೇಲೆ ತಾತ ಎಷ್ಟೊಂದು ಪ್ರಾಣ ಇಟ್ಕೊಂಡಿದಾರಂತ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಈಗ ನಡೆದ ವಿಷಯ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರು ತುಂಬಾ ನೊಂದ್ಕೋತಾರೆ. ಈ ವಿಷಯ ಗೊತ್ತಾಗದೇ ಇರೋದೇ ಕ್ಷೇಮ. ನೋಡ್ದೇನಪ್ಪ, ರವಿನೇ ಹೇಳೈತಿಲ್ಲಪ್ಪ, ನಾನು ಬಿಟ್ಬಿಡು. ಏನೋ ಬಿಟ್ಬಿಡೋದು, ಅನ್ಯಾಯವಾಗ ಎಷ್ಟೆಂದು ಹಾಳು ಮಾಡ್ಬಿಟ್ಟಿಯಲ್ಲೋ. ಹಾಳಾಗಿರೋ ಎಸ್ಟೇಟ್ನ ಸರಿಪಡಿಸೋದು ತುಂಬಾ ಸುಲಭ, ಆದ್ರೆ ಮನ್ಸು ಹಾಳಾದ್ರೆ ಅದನ್ನ ಸರಿಪಡಿಸೋದು ತುಂಬಾ ಕಷ್ಟ. ಈಗ ಇವ್ನು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಏನ್ ಗೊತ್ತಾ? ಆ ಹಾಳಾಗಿರೋ ಎಸ್ಟೇಟ್ನ ಮೊದಲ ರೂಪಕ್ಕೆ ತನ್ನಿ, ಅಷ್ಟೇ ಸಾಕು. ನಾನು ಬರ್ಲಾ? ಬರ್ತೀನಪ್ಪ. ಜಾಸ್ತಿ ಪೆಟ್ಟಾಯ್ತು ಅಂತ ಕಾಣಿಸುತ್ತೆ. ಇನ್ ಮುಂದೆ ಹಾಗೆಲ್ಲ ಮಾಡಕ್ ಹೋಗ್ಬೇಡ, ರೆಸ್ಟ್ ತಗೋ ಅಲ್ವೇ? ನಾನು ಬರ್ತೀನಿ. ಏನಪ್ಪ ನಾಟಕ ಹೀಗನ ಬಾರಿಸೋದು? ಆ ರವಿಗಿಂತ ಜಾಸ್ತಿನೇ ಹೊಡೆದು ಬಿಟ್ಟಲ್ಲಪ್ಪ. ಅಯ್ಯೋ, ಜಾಸ್ತಿ ಏಟಾಗ್ಬಿಡ್ತೇನೋ. ನಾನು ಏನೋ ಮಾಡ್ಲಿ, ಬಡ್ಪಟ್ಗ ನನ್ನ ಮಗ ಒಪ್ಪುದಿಲ್ಲ ಅಂತ ನನಗೆ ಗೊತ್ತಿತ್ತು. ಆದ್ರೂ ಈಗ ಆಡಿರೋ ನಾಟಕನ ಅವನು ಒಪ್ಪಿದಾನ ಅಂತ ನನಗೇನೋ ನಂಬಿಕೆ ಇಲ್ಲ ಕಣೋ. ಎಲ್ಲ ನೀನೇ ಮಾಡ್ಕೊಂಡಿತ್ತು, ಅದೇನು ಮಾಡ್ತೀವಿ ಮಾಡ್ಕೊ ಹೋಗ್. ಹೌದಾ, ನನ್ನ ತಲೆ ಮೇಲೆ ನಾನೇ ಚಪ್ಪಡಿಕಲ್ಲಿ ಹೇಳ್ಕೊಂಡ್ಬಿಟ್ಟೆ. ಆದ್ರೂ ಅಷ್ಟು ಸುಲಭನಾಗಿ ಸೋಲೋನಲ್ಲ ಈ ನರಸಿಂಹಯ್ಯ.